ಪಾಕಿಸ್ತಾನಕ್ಕೆ ಎಲ್ಲ ರೀತಿಯಿಂದಲೂ ಪೆಟ್ಟು ಕೊಡೋದಕ್ಕೆ ಭಾರತ ಸಜ್ಜಾಗಿ ನಿಂತಿದೆ. ಅದರಲ್ಲೂ ಏರ್ ಸ್ಟ್ರೋಕ್ ಕೊಟ್ಟಿದೆ ಭಾರತ. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಸೀಮೆ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ನಿಜಕ್ಕೂ ಮತ್ತೊಂದು ಆಘಾತ. ಇದು ಪಹಲ್ಗಾಮ್ ಉಗ್ರ ದಾಳಿಗೆ ಮತ್ತೊಂದು ಪ್ರತೀಕಾರ ಆಗಿದೆ. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಕ್ಲೋಸ್ ಆಗಿದೆ. ಅದು ಕೂಡ ಮೇ 23ರವರೆಗೂ, ಇದೇ ತಿಂಗಳ 23ರವರೆಗೂ ಪಾಕಿಸ್ತಾನ ವಿಮಾನಗಳಿಗೆ ನಿರ್ಬಂಧವನ್ನ ಹೇರಿದೆ ಭಾರತ. ವಾಯು ಪ್ರದೇಶ ನಿರ್ಬಂಧ ಪಾಕಿಸ್ತಾನಕ್ಕೆ ಈ ಮೂಲಕ ಭಾರಿ ಹೊಡೆತವನ್ನ ಕೊಟ್ಟಿದೆ ಭಾರತ. ಚೀನಾ, ಶ್ರೀಲಂಕಾ ಮೂಲಕ ಪಾಕ್ ಹೋಗಬೇಕು. ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿದೆ ಪಾಕಿಸ್ತಾನ. ಅಂಥದರ ನಡುವೆ ಈಗ ವಾಯು ಪ್ರದೇಶ ನಿರ್ಬಂಧ ಮತ್ತೊಂದು ಆಘಾತವನ್ನ ಕೊಡ್ತಾ ಇದೆ. ಮತ್ತೊಂದು ಶಾಕ್ ಇದು. ಮೇ 23ರವರೆಗೂ ಕೂಡ ವಾಯು ಪ್ರದೇಶವನ್ನ ನಿರ್ಬಂಧಿಸಿದೆ ಭಾರತ. ಯಾವುದೇ ವಿಮಾನ ಹಾರಾಟ ಇಲ್ಲ. ಸುದರ್ಶನ್ ಸರ್, ನಾವೀಗ ನೋಡ್ತಾ ಇದೀವಿ ಪಾಕಿಸ್ತಾನಕ್ಕೀಗ ಏರ್ ಸ್ಟ್ರೋಕ್ ಅನ್ನ ಭಾರತ ಕೊಟ್ಟಿರುವಂತದ್ದು. ಸೊ ಮೇ 23ರವರೆಗೂ ಯಾವುದೇ ವಿಮಾನಗಳು ಹಾರಾಡೋಂಗಿಲ್ಲ, ಎಲ್ಲದಕ್ಕೂ ಕೂಡ ನಿರ್ಬಂಧ. ಇದು ಯಾವ ರೀತಿ ಶಾಕ್ ಕೊಡುತ್ತೆ? ಇದರಿಂದ ಪಾಕಿಸ್ತಾನಕ್ಕೆ ಹೇಗೆ ಪೆಟ್ಟು ಕೊಟ್ಟಾಗೆ? ಈಗ ನೋಡಿ, ಹೇಳಿದ್ನಲ್ಲ, ಹಿಂದೇನು ಇವ್ರು ಮಾಡಿದ್ರು. ಬಾಲಾಕೋಟ್ ಸ್ಟ್ರೈಕ್ ಆದಾಗ ಸುಮಾರು 4 ತಿಂಗಳವರೆಗೆ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದರಿಂದ ಅವರಿಗೆ ಆರ್ಥಿಕವಾದ ನಷ್ಟ ಸುಮಾರು 5,000 ಕೋಟಿ ರೂಪಾಯಿ. ಕೇವಲ ಭಾರತದಿಂದಲೇ ಅಷ್ಟೊಂದು ವಿಮಾನಗಳು ಹೋಗ್ತಾ ಇದ್ವು. ಈಗ ಬರೀ ಭಾರತನೇ ಅಲ್ಲ, ಈ ಕಡೆ ಸೌತ್ ಈಸ್ಟ್ ಏಷ್ಯಾದಿಂದ ಏನ್ ಬರ್ತವೆ, ಗೋಯಿಂಗ್ ಟುವರ್ಡ್ಸ್ ಯುರೋಪ್, ಅವುಗಳಿಗೂ ಪ್ರವೇಶ ಇರಲ್ಲ. ಸೊ ಹಾಗಾಗಿ ಈ ಭಾರತ ಒಂದೇ ದೇಶ ಅಲ್ಲ ಇದರಿಂದ ಎಫೆಕ್ಟ್ ಆಗ್ತಾ ಇರೋದು. ಸೌತ್ ಈಸ್ಟ್ ಏಷ್ಯಾದಲ್ಲಿರೋ ಈ ಸಿಂಗಪೂರ್ ಅಂತೆ, ಮಲೇಷಿಯಾ, ಕಂಬೋಡಿಯಾ, ವಿಯೆಟ್ನಾಂ, ಫಿಲಿಪೀನ್ಸ್, ಜಪಾನ್, ಅವೆಲ್ಲ ಎಫೆಕ್ಟ್ ಆಗಿವೆ, ಇನ್ಕ್ಲೂಡಿಂಗ್ ಫ್ಲೈಟ್ಸ್ ಕಮಿಂಗ್ ಫ್ರಮ್ ಆಸ್ಟ್ರೇಲಿಯಾ. ಇವರಿಂದೆಲ್ಲ ರೆವಿನ್ಯೂ ಲಾಸ್ ಆಗುತ್ತೆ. ಆಮೇಲೆ ಈ ಹಗೆತನ ಕಟ್ಕೊಂಡ್ಬಿಡ್ತಾರೆ ಈ ದೇಶಗಳಲ್ಲೆಲ್ಲ. ಯಾಕಂದ್ರೆ ಅವರಿಗೂ ಖರ್ಚಾಗುತ್ತೆ, ಎಕ್ಸ್ಟ್ರಾ ದುಡ್ಡು. ವಯಾ ಚೀನಾ ರೂಟಿಂಗ್ ಮಾಡಬೇಕು, ಅಥವಾ ವಯಾ ಸೌತ್ ಶ್ರೀಲಂಕಾ, ನೀವು ಹೇಳಿದಾಗೆ ವಯಾ ಶ್ರೀಲಂಕಾ ಅಂಡ್ ಅಲಾಂಗ್ ದಿ ಇಂಡಿಯನ್ ಓಷನ್ ರೀಜನ್ ಅಲ್ಲೆಲ್ಲ ಹೋಗ್ಬೇಕು. ಅಂದ್ರೆ ಇಟ್ ಕಾಸ್ಟ್ ಎಕ್ಸ್ಟ್ರಾ. ಆಮೇಲೆ ಬರೀ ಏರ್ ಸ್ಪೇಸ್ ಒಂದೇ ಅಲ್ಲ, ಈಗ ಏನು INS ವಿಕ್ರಾಂತ್ ಕರಾಚಿ ಹತ್ರ ಸುಳಿದಾಡ್ತಾ ಇದೆ, ಇದರಿಂದ ಕಮರ್ಷಿಯಲ್ ಹಡಗುಗಳು ಯಾವ ಇಂಧನ ತುಂಬಿಕೊಂಡು ಕಮರ್ಷಿಯಲ್ ಹಡಗುಗಳು ಪಾಕಿಸ್ತಾನದ ಕಡೆಗೆ ಬರೋಕ್ಕೆ ಪ್ರಯತ್ನ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಡೇಂಜರ್, ಇಲ್ಲಿ ಡೇಂಜರ್ ಇದೆ ಅಂತ ಹೇಳಿ ಈ ಹಡಗುಗಳಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಇಟ್ ರನ್ಸ್ ಇನ್ ಕ್ರೋರ್ಸ್. ಈಗ ಡೇಂಜರ್ ಇರೋ ಜಾಗದಲ್ಲಿ ಯಾವ ಇನ್ಶೂರೆನ್ಸ್ ಕಂಪನಿನೂ ತಯಾರಿರಲ್ಲ ಇನ್ಶೂರೆನ್ಸ್ ಕೊಡಕ್ಕೆ. ಬಟ್ ಇನ್ಶೂರೆನ್ಸ್ ಇಸ್ ಎ ಕಂಪಲ್ಸರಿ ಥಿಂಗ್ ಫಾರ್ ಆಲ್ ದಿ ಕಮರ್ಷಿಯಲ್ ಶಿಪ್ಸ್. ಸೊ ಹೀಗಾಗಿ ಸಮುದ್ರದ ಬರ್ತಿರೋ ಹಡಗುಗಳು ಬೇರೆ ಸ್ವಲ್ಪ ರೂಟ್ ಅಲ್ಲಿ ಹೋಗ್ತವೆ. ಯಾಕಂದ್ರೆ ಈ ಡೇಂಜರ್ ಝೋನ್ ವೇರ್ ಇಂಡಿಯನ್ ಓಷನ್ ರೀಜನ್, ಭಾರತದ ಒಂದು ಪ್ರೆಸೆನ್ಸ್ ಏನಿದೆ ಇಂಡಿಯನ್ ಓಷನ್ ರೀಜನ್ ನಲ್ಲಿ. ಈಗ ನೋಡಿ, ಮಾರಿಷಿಯಸ್ ಹತ್ರ ಅಲ್ಲ, ಮಾರಿಷಿಯಸ್ ದೂರನೇ ಇದೆ, ಒಂದ್ ಸ್ವಲ್ಪ 1000 ಕಿಲೋಮೀಟರ್ ದೂರ ಇದೆ. ಅಗಲೇಗ ಅಂತ ಒಂದು ದ್ವೀಪವನ್ನ ನಾವು ಲೀಸಿಗೆ ತಗೊಂಡಿದ್ವಿ. ಅಲ್ಲಿ ನಮ್ಮ ನೌಕಾಪಡೆಯ ಹಡಗುಗಳಿದಾವೆ, ನಮ್ಮ ನೌಕಾಪಡೆಯ ವಿಮಾನಗಳಿದಾವೆ, ನಮ್ಮ ವಾಯುಪಡೆಯ ವಿಮಾನಗಳು ಅಲ್ಲಿ ಲ್ಯಾಂಡ್ ಮಾಡ್ತವೆ. ಅಂದ್ರೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಆಲ್ಮೋಸ್ಟ್ ಕ್ಲೋಸ್ ಟು ಮಡಗಾಸ್ಕರ್. ಸೊ ಇಟ್ ಇಸ್ ಬಿಟ್ವೀನ್ ಮಡಗಾಸ್ಕರ್ ಅಂಡ್ ಮಾರಿಷಿಯಸ್. ಅಲ್ಲಿವರೆಗೂ ಭಾರತದ ಪ್ರೆಸೆನ್ಸ್ ಇದೆ, ಭಾರತದ ಶಸ್ತ್ರ. ಈಗ ಏನು ಚೀನಾ ಏನ್ ಮಾಡುತ್ತೆ ಅಂದ್ರೆ, ಈಗ ಒಂದಿಷ್ಟು ಟೋಕನ್ನಿಗೆ ಪಾಕಿಸ್ತಾನಕ್ಕೆ ನಾವು ಸಹಾಯ ಕೊಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ, ಏನೋ ಒಂದಿಷ್ಟು ಕಳ್ಸಿರ್ಬೋದು. ಆದ್ರೆ ಚೀನಾದ ಪರಿಸ್ಥಿತಿನೂ ನೆಟ್ಟಿಗಿಲ್ಲ. ಅದು ಏನ್ ಮಾಡುತ್ತೆ ಅಂದ್ರೆ, ಅವರು ಡೈರೆಕ್ಟ್ ಆಗಿ ಕನ್ಫ್ರಂಟೇಷನ್ ಮಾಡಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಈಗಾಗಲೇ ಸುಮಾರು ಬಿಲಿಯನ್ ಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಒಂದು ಬಂದರು ಕಟ್ಟಿಸಿದ್ದಾರೆ, ಒಂದು ಏರ್ಪೋರ್ಟ್ ಕಟ್ಟಿಸಿದ್ದಾರೆ, 3600 ಕಿಲೋಮೀಟರ್ ಉದ್ದದ ಹೆದ್ದಾರಿ ಕಟ್ಟಬೇಕು ಅಂತೇಳಿ $65 ಬಿಲಿಯನ್ ಒಂದು ವೆಚ್ಚವನ್ನ ಈಗಾಗಲೇ ಅರ್ಧಕ್ಕರ್ಧ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನದ ಮುಖಾಂತರ 540 ಕಿಲೋಮೀಟರ್ ಹರಿದು ಹೋಗುತ್ತೆ. ಇದು ಯುದ್ಧ ಮಾಡಿದ್ರೆ ಬರೀ ಪಾಕಿಸ್ತಾನದ ಭಯೋತ್ಪಾದಕ ತಾಣಗಳನ್ನ ಹೊಡೆದಾಕೋದಲ್ಲ, ಇದನ್ನ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ನಾವು ತಗೋಬೇಕು. ಯಾಕಂದ್ರೆ ಇದು ನಮ್ಮ ಪ್ರದೇಶ,
ವಿವಾದಾತ್ಮಕ ಪ್ರದೇಶ ಆಗಿದೆ. ಅಲ್ಲಿ ಚೀನಾದ ಪ್ರೆಸೆನ್ಸ್ ತುಂಬಿದೆ. ಆಮೇಲೆ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ದೇ ಆರ್ ನಾಟ್ ಆಸ್ ರಾಡಿಕಲೈಸ್ ಆಸ್ POJK ಪೀಪಲ್. ಈ POJK ನಲ್ಲಿ ಎಲ್ಲಾ ತರಹದ ಭಯೋತ್ಪಾದಕ ಶಿಬಿರಗಳು ಇವೆ. ಅವರು ಅಲ್ಲಿನ ಸ್ಥಳೀಯರನ್ನ ಎದುರಿಸಿಟ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಏನಾಗಿದೆ ಅಂದ್ರೆ ಇಲ್ಲಿ ಭಾರತದ ಕಾಶ್ಮೀರವನ್ನು ನೋಡ್ಬಿಟ್ಟು ಒಂಥರ ಹೊಟ್ಟೆ ಉರಿ, ನೋಡಿ ಅವ್ರು ಹೆಂಗಿದ್ದಾರೆ, ನಾವ್ ಹೆಂಗಿದೀವಿ ಅಂತ ಹೇಳಿ ಅಲ್ಲಿ ಆಂತರಿಕ ಒಂದು ಹೋರಾಟನೇ ಶುರುವಾಗಿದೆ. ಸೊ POJKಯನ್ನ ಒಂದಿಷ್ಟು ಬದಿಗಿಡೋಣ. ಅದಕ್ಕೆ ಆ ಉಗ್ರ ಹೇಳಿದ್ದು ನೀವೆಲ್ಲ ಇಷ್ಟು ಆರಾಮಾಗಿದ್ದೀರಾ, ನಾವೆಷ್ಟು ಕಷ್ಟ ಪಡ್ತಾ ಇದ್ದೀವಿ ಅನ್ನುವಂಥದ್ದನ್ನ. ಇದರ ಜೊತೆಗೆ ತಾವು ಹೇಳಿದ್ರಿ, ಈ ಒಂದು ವಾಯು ಪ್ರದೇಶ ನಿರ್ಬಂಧದಿಂದಾಗಿ ಆರ್ಥಿಕವಾಗಿ ಪೆಟ್ಟು ಕೊಡೋದಲ್ಲದೆ ವಾಣಿಜ್ಯ ಹಡಗುಗಳು ಕೂಡ ಬರೋದು ನಿಂತು ಬಿಡತ್ತೆ, ಅದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವೇ ಅಂತ ಸರ್ ಮಾತನಾಡ್ತೀನಿ. ಇದರ ಜೊತೆಗೆ ಪಾಕಿಸ್ತಾನದ ಸುಮಾರು 4.5 ಸೈನಿಕರು ಜೊತೆಗೆ 250ಕ್ಕೂ ಅಧಿಕಾರಿಗಳು ರಿಸೈನ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.